ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮೆಲ್ಲರ ಅಭಿಮಾನಿ MD ಕನ್ನಡಿಗ ಮಾತಾಡೋದು. ಇಂದು ಶ್ರೀ ಕ್ಷೇತ್ರ ಚಿಕ್ಕಲ್ಲೂರು ಅಂದರೆ ಶ್ರೀ ಪವಾಡ ಪುರುಷರು ಸಿದ್ದಪ್ಪಾಜಿಯವರು ನೆಲೆಯಾಗಿರ್ತಕ್ಕಂತಹ ಚಿಕ್ಕಲ್ಲೂರನ್ನ ಎಲ್ಲರಿಗೂ ನಿಮಗೆ ತೋರಿಸ್ಬೇಕು ಅಂತ ಈ ಕ್ಷೇತ್ರವನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಕೊಳ್ಳೇಗಾಲದಾಚೆ ಪೂರ್ವ ಘಟ್ಟಗಳಲ್ಲಿರುವ ಚಿಕ್ಕಲ್ಲೂರು ಕ್ಷೇತ್ರ. ಇದರ ಹಿನ್ನೆಲೆ ಮತ್ತು ಶ್ರೀ ಸಿದ್ದಪ್ಪಾಜಿಯವ್ರ ಬಗ್ಗೆ ಹೇಳೋದಾದರೆ, ಮಂಟೇಸ್ವಾಮಿಗಳು ರಾಜಬೊಪ್ಪೇಗೌಡನಪುರದಲ್ಲಿ ನೆಲೆಸಿದ ಮೇಲೆ ಕಲ್ಯಾಣದ ಬಾಗಿಲಲ್ಲಿದ್ದ ಬಾಚಿ ಬಸವಯ್ಯನ ನೆನಪಾಗುತ್ತದೆ. ಆತ ನಿಡುಗಟ್ಟದ ಮುದ್ದೋಜಿ ಮತ್ತು ಲಿಂಗಮ್ಮ ಎಂಬ ಪಾಂಚಾಳ ದಂಪತಿಗಳಿಗೆ 7ನೆಯ ಮಗನಾಗಿ ಹುಟ್ಟಿರುತ್ತಾರೆ ಸಿದ್ದಪ್ಪಾಜಿಯವರು. ಅಪಾರವಾದ ಸಿರಿ ಸಂಪತ್ತಿನಲ್ಲಿ ದರ್ಪದಿಂದ ಬಾಳುತ್ತಿದ್ದ ಆ ಮನೆಯಿಂದ ತನ್ನ ಶಿಷ್ಯನನ್ನು ಪಡೆಯಲು ಮಂಟೇಸ್ವಾಮಿಗಳು ಅಪಾರ ಸಾಹಸವನ್ನೇ ಮಾಡಬೇಕಾಗುತ್ತದೆ. ಅವರ ಐಶ್ವರ್ಯವನ್ನೆಲ್ಲ ಮಣ್ಣುಗೂಡಿಸಿ ಬಾಲಕೆಂಪಣ್ಣನಿಗೆ ಅಂದರೆ ಸಿದ್ದಪ್ಪಾಜಿಯವ್ರಿಗೆ ಹುಚ್ಚು ಬೆಪ್ಪು ಬರೆಸಿ ಕುಂದೂರು ಬೆಟ್ಟದ ಕಾಳಿಂಗನ ಗವಿಯಲ್ಲಿ 12 ವರ್ಷ ಕೂಡ ಆಗ್ತಾರೆ. ಮುಂದೆ ಬಾಲಕೆಂಪಣ್ಣನವರು ಸಂಪೂರ್ಣವಾಗಿ ಪರಿವರ್ತಿತರಾಗಿ 12 ವರ್ಷದ ದೀರ್ಘ ನಿದ್ದೆಯಿಂದ ಹೊಸ ವ್ಯಕ್ತಿಯಾಗಿ ಮಹಾಪುರುಷನಾಗಿ ಕಾಣಿಸಿಕೊಳ್ತಾರೆ. ಸಿದ್ದಪ್ಪಾಜಿ ಎಂಬ ಹೆಸರಿನಲ್ಲಿ ಗುರು ಅವರನ್ನು ಕರೆದು ದೀಕ್ಷೆಯನ್ನು ನೀಡುತ್ತಾರೆ. ಸಿದ್ದಪ್ಪಾಜಿ ಮಂಟೇಸ್ವಾಮಿಯ ದಳವಾಯಿಯಾಗಿ ಮತ್ತು ಮುಖ್ಯ ಶಿಷ್ಯರಾಗಿ ಮಂಟೇಸ್ವಾಮಿಯ ಮಹಿಮೆಯನ್ನು ಪ್ರಸಾರ ಮಾಡುವ ಮೊದಲ ನೀಲ್ಗಾರರಾಗಿ ಶ್ರೀ ಸಿದ್ದಪ್ಪಾಜಿಯವರು ಅಭಿವ್ಯಕ್ತರಾಗ್ತಾರೆ. ಮುಂದೆ ಮಂಟೇಸ್ವಾಮಿಗಳು ಅನೇಕ ಪವಾಡಗಳನ್ನು ಮೆರೆದು ಕೊನೆಗೆ ಪಾತಾಳ ಬಾವಿಯೊಂದರಲ್ಲಿ ಪವಡಿಸುತ್ತಾರೆ. ಸಿದ್ದಪ್ಪಾಜಿ ಪೂರ್ವ ಘಟ್ಟಗಳಲ್ಲಿಯ ಚಿಕ್ಕಲ್ಲೂರಿಗೆ ಹೋಗಿ ನೆಲೆಸುತ್ತಾರೆ. ಈಗಲೂ ಮಂಟೇಸ್ವಾಮಿ ಮಠ ಮಳವಳ್ಳಿ ತಾಲೂಕಿನ ಬೊಪ್ಪೇಗೌಡನಪುರದಲ್ಲಿದೆ. ಈ ಸಂಪ್ರದಾಯದ ಮತ್ತೊಂದು ಮಠ ಮಳವಳ್ಳಿಯಲ್ಲೂ ಕೂಡ ಇದೆ. ಕೊಳ್ಳೇಗಾಲದಾಚೆ ಪೂರ್ವ ಘಟ್ಟಗಳಲ್ಲಿ ಚಿಕ್ಕಲ್ಲೂರು ಕ್ಷೇತ್ರ ಮತ್ತು KR ನಗರ ತಾಲೂಕಿನ ಸೇರಿದ ಕಪ್ಪಡಿ ಕ್ಷೇತ್ರ ಈ ಸಂಪ್ರದಾಯಕ್ಕೆ ಸಂಬಂಧ ಪಡ್ತವೆ. ಬೊಪ್ಪೇಗೌಡನಪುರದಲ್ಲಿ ಆದಿಗುರು ಮಂಟೇಸ್ವಾಮಿಯ ಗದ್ದಿಗೆಯು ಚಿಕ್ಕಲ್ಲೂರಿನಲ್ಲಿ ಇತರ ದಳವಾಯಿ ಸಿದ್ದಪ್ಪಾಜಿ ಗದ್ದಿಗೆಯು ಕಪ್ಪಡಿಯಲ್ಲಿ ಮಂಟೇಸ್ವಾಮಿಯ ಮತ್ತೊಬ್ಬ ಮುಖ್ಯ ಶಿಷ್ಯರಾದ ರಾಚಪ್ಪಾಜಿಯ ಗದ್ದಿಗೆಯೂ ಇವೆ. ಈ 3 ಕ್ಷೇತ್ರಗಳು ಯಾತ್ರಾ ಸ್ಥಳಗಳಾಗಿ ಪರಿಣಮಿಸಿವೆ. ಜುಲೈ ತಿಂಗಳಲ್ಲಿ ಮಂಟೇಸ್ವಾಮಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಇದು ಸಿದ್ದಪ್ಪಾಜಿಗೆ ಹೆಚ್ಚು ಸಂಬಂಧಪಡುವ ಹಬ್ಬ. ಸಿದ್ದಪ್ಪಾಜಿಯನ್ನು ಮಾರೀರ ಮಸಣೀರ ಗಂಡ ಎಂದು ಕೂಡ ಕರೀತಾರೆ. ಮತ್ತು ಅಂಟು ಜಾಡ್ಯಗಳ ಕಾಲದ ಪ್ಲೇಗು ಮುಂತಾದವನ್ನು ಗೆದ್ದುಕೊಳ್ಳುವ ದೇವರು ಎಂದು ಭಾವಿಸಲಾಗಿದೆ. ಮಂಟೇಸ್ವಾಮಿ ಸಂಪ್ರದಾಯಕ್ಕೆ ಸಂಬಂಧಿಸಿದ ದೇವಾಲಯಗಳು ಅನೇಕ ಊರುಗಳಲ್ಲಿ ಕಂಡುಬರುತ್ತಾರೆ. ಮಂಟೇಸ್ವಾಮಿಯ ಒಕ್ಕಲುಗಳು ಕೂಡ ಅಪಾರವಾಗಿವೆ. ತಮ್ಮ ದೇವರ ಕುಲಗುರುವಿನ ಕಾಣಿಕೆಯನ್ನು ಜಾತ್ರೆಗಳಲ್ಲಿ ಉತ್ಸವಗಳಲ್ಲಿ ಜನ ಮಠಗಳಿಗೆ ಅರ್ಪಿಸುತ್ತಾರೆ. ನೀಲಗಾರ ಅಥವಾ ನೀಲಗಾರ್ತಿಯರನ್ನಾಗಿ ದೇವರ ಹೆಸರಿನಲ್ಲಿ ದೀಕ್ಷೆ ಕೊಡಿಸುವವರು ಮಠಗಳಿಗೆ ಬರಬೇಕಾಗುತ್ತದೆ. ಇಲ್ಲಿ ಜಾತ್ರೆಯ ಸಂದರ್ಭಗಳಲ್ಲಿ ಗುರುವಿನ ಕೈಯಿಂದ ಮಣಿಯನ್ನು ಕಟ್ಟಿಸಿಕೊಳ್ಳಬೇಕಾಗುತ್ತದೆ. ಕಪ್ಪಡಿ ಮತ್ತು ಚಿಕ್ಕಲ್ಲೂರಿನ ಜಾತ್ರೆಗಳು ಈ ದೃಷ್ಟಿಯಿಂದ ವಿಶೇಷವಾದ ಗಮನಾರ್ಹವಾಗಿದೆ. ಇದು ಶ್ರೀ ಪವಾಡ ಪುರುಷ ಸಿದ್ದಪ್ಪಾಜಿಯವ್ರ ಬಗ್ಗೆ ಮತ್ತು ಮಂಟೇಸ್ವಾಮಿಗಳ ಬಗ್ಗೆ ಸಣ್ಣ ಒಂದು ಕಿರುಪರಿಚಯವನ್ನು ಹೇಳ್ತಾ ಇದ್ದೀವಿ. ಜೊತೆಗೆ ಶ್ರೀ ಕ್ಷೇತ್ರದಲ್ಲಿ ರಾಜ್ಯದಿಂದ ಹಲವಾರು ಮೂಲೆಗಳಿಂದ
ಭಕ್ತರು ತಮ್ಮ ಸ್ವಇಚ್ಛೆಯಿಂದ ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾರೆ ಮತ್ತು ಅವರಲ್ಲಿರುವ ಹಲವಾರು ಕಾಣಿಕೆಗಳನ್ನು ಅರ್ಪಿಸುವುದರ ಮೂಲಕ ಇಲ್ಲಿಗೆ ಪಾತ್ರರಾಗ್ತಾರೆ. ಜೊತೆಗೆ ಇಲ್ಲಿನ ವಿಶೇಷತೆ ಏನು ಅಂತಂದರೆ, ಏನಾದರೂ ಒಂದು ಹೊಸತನ, ಒಳ್ಳೆಯದು, ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಇಲ್ಲಿ ಬಂದ ಮೇಲೆ ಅನ್ನೋದು ಕೂಡ ಎಲ್ಲರ ನಂಬಿಕೆಯಾಗಿರುತ್ತೆ. ಜೊತೆಗೆ ಸರಿಸುಮಾರು ಸತತವಾಗಿ 5 ದಿನಗಳಿಂದ ಹಲವಾರು ಸೇವೆಗಳ ಮೂಲಕ ನಡೆಯುವ ಈ ಜಾತ್ರೆ ಈ ಸುತ್ತಮುತ್ತ ಜಿಲ್ಲೆಗಳು ಮತ್ತು ರಾಜ್ಯದ ಹಲವಾರು ಮೂಲೆಗಳಿಂದ ಕೂಡ ಭಕ್ತರು ಇಲ್ಲಿಗೆ ತಮ್ಮ ಸ್ವಇಚ್ಛಾಶಕ್ತಿಯಿಂದ ಆಗಮಿಸಿ ಶ್ರೀ ಸಿದ್ದಪ್ಪಾಜಿಯವರ ಆಶೀರ್ವಾದವನ್ನು ಕೂಡ ಪಡೀತಾರೆ. ಸ್ನೇಹಿತರೆ, ನಾವು ನೋಡ್ಬೋದು, ಇಷ್ಟೊಂದು ಬೆಟ್ಟ ಗುಡ್ಡಗಳ ಮಧ್ಯೆ ಇರ್ತಕ್ಕಂಥ ಶ್ರೀ ಸ್ವಾಮಿ ಸನ್ನಿಧಿಯಲ್ಲಿ ಈ ರೀತಿ ಹಲವಾರು ಫಸಲುಗಳನ್ನ ನೋಡ್ಬೋದು. ವಿಶೇಷವಾದ ಎಷ್ಟು ಮಹತ್ತರವಾಗಿ ಬೆಳೆದಿದ್ದೇವೆ. ಜೊತೆಗೆ ಇಲ್ಲಿ ಹೊಸ ಮಠಗಳು ಕೂಡ ಇದೆ. ಇಲ್ಲಿ ಜಾತ್ರೆಯ ಕೊನೆಯ ದಿನ ವಿಶ್ವಕರ್ಮ ಭಕ್ತಾದಿಗಳು ಇಲ್ಲಿ ಕೂಡ ವಿಜೃಂಭಣೆಯಿಂದ ಜಾತ್ರೆ ಕೊನೆಯ ದಿನ ವಿಶೇಷವಾಗಿ ಆಚರಿಸ್ತಾರೆ. ಜೊತೆಗೆ ಇನ್ನೊಂದು ಹಳೆಯ ಮಠ ಇದೆ ಅಲ್ಲಿ ಮೇಲ್ಗಡೆ. ಹಳೆಯ ಮಠದಲ್ಲಿ ಕೂಡ ಶ್ರೀ ಸ್ವಾಮಿಗಳು ಅಲ್ಲಿ ಜಾತ್ರೆ ಮುಗಿಯೋ ತನಕ ಅಲ್ಲೇ ತಂಗಿರ್ತಾರೆ. ಜೊತೆಗೆ ಶ್ರೀ ಕ್ಷೇತ್ರದ ಪಟ್ಟದ ಬಸವನು ಕೂಡ ಇಲ್ಲಿ ಹಳೆ ಮಠದಲ್ಲೇ ಬಸವ ಕೂಡ ಇರುತ್ತೆ. ಹಾಗಾಗಿ ನಿಜವಾಗ್ಲೂ ಇಲ್ಲಿಗೆ ಒಂದು ಸರಿ ಎಲ್ಲರೂ ಭೇಟಿ ಕೊಟ್ಟು ಶ್ರೀ ಕ್ಷೇತ್ರದ ದರ್ಶನವನ್ನು ಪಡೆದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದರೆ ತಮ್ಮ ಕಷ್ಟ ಕಾರ್ಪಣ್ಯಗಳು ಕಳೆಯುವುದರ ಜೊತೆಗೆ ಪವಾಡ ಪುರುಷ ಶ್ರೀ ಸಿದ್ದಪ್ಪಾಜಿ ಹಾಗೂ ಸಿದ್ದಪ್ಪಾಜಿಯ ಜೊತೆಯಲ್ಲೇ ಗದ್ದಿಗೆ ಇರತಕ್ಕಂಥ ದೊಡ್ಡಮ್ಮ ತಾಯಿಯ ಆಶೀರ್ವಾದವೂ ಕೂಡ ಸಿಗುತ್ತೆ, ಅದನ್ನು ಪಡೆದುಕೊಳ್ಬೋದು. ಜೊತೆಗೆ ಶ್ರೀ ಕ್ಷೇತ್ರದಲ್ಲಿ ಎಲ್ಲಕ್ಕಿಂತ ಮಿಗಿಲಾಗಿ ಒಂದು ವಿಶೇಷ ಸ್ಥಾನಮಾನ ಮತ್ತು ಒಂದು ಭಯಭಕ್ತಿಯಿಂದ ಸ್ವೀಕರಿಸುವುದಂದರೆ